ವಿಜಯಪುರದಿಂದ ಹತ್ತರ್ಗ ಗ್ರಾಮಿಗೆ ಬಂದೇವೆ. ವಿದ್ಯಾಭಾರತಿ ಅಂದೇಳಿ ಹೈಸ್ಕೂಲ್ ಇದೆ. ಸಾಕಷ್ಟು ಬಡವ್ರ ಮಕ್ಕಳಿಗೆ ಇಲ್ಲಿ ಫ್ರೀ ಎಕ್ಸಾಮ್ ಕೊಡ್ತಿದ್ದಾರೆ. 8ನೇತಿ 9ನೇತಿ 10ನೇತಿ ಪೂರ್ತಿ ಫ್ರೀ ಎಕ್ಸಾಮ್ ಇದೆ. A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ವಿಜಯಪುರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಕ ಪ್ರಕಾಶ್ ಹುಗಾರ್ ಹೇಳಿದರು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗಾದ ಜ್ಞಾನಭಾರತಿ ವಿದ್ಯಾಮಂದಿರ ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 8, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಯಲಿವೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೋಧನೆಗೆ ಉತ್ತಮ ಶಿಕ್ಷಕರನ್ನು ಈ ಶಾಲೆಯಲ್ಲಿ ಇದ್ದಾರೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಈ ಪರೀಕ್ಷೆ ನಡೆಯಲಿದೆ ಎಂದರು. A9 ನ್ಯೂಸ್ ನೋಡ್ತೇರಿ. ಬಿಜಾಪುರದಿಂದ ಇವತ್ತು ನಾವು ಹತ್ತರ್ಗ ಗ್ರಾಮಿಗೆ ಬಂದೇವೆ. ಹತ್ತರ್ಗ ಗ್ರಾಮದಲ್ಲಿ 8ನೇತಿ 9ನೇ 10ನೇತಿ ಮಕ್ಕಳಿಗೆ ಇಲ್ಲಿ ಇದು ತಗೋತಿದ್ದಾರೆ. ತಾವು ಸರ್ ಜೊತೆ ಮಾತಾಡ್ಬೇಕಂದೇಳಿ ಬಂದೆವು. ಸರ್ ಅವ್ರು ಏನ್ ಹೇಳ್ತಾರ ಬನ್ನಿ ನೋಡೋಣ. ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ IR ಕಲ್ಲೂರ್ಮಠ್ ಅಂತ. ಈ ಶಾಲೆ ನಾನು 2001ರಲ್ಲಿ ಪ್ರಾರಂಭಿಸಿದೆ. ಈಗ ನಮ್ಮಲ್ಲಿ LKG ಇಂದ 10ನೇ ತರಗತಿವರೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಟ್ಟು ಮಕ್ಕಳ ಸಂಖ್ಯೆ ಈಗ ನಮ್ದು 600 ಮಕ್ಕಳಿದ್ದಾವೆ. ಈಗ ನಾವು 8 ಮತ್ತು 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ನಾವು ಪ್ರವೇಶ ಕೊಡ್ತೀವಿ. ಇಲ್ಲಿ ಆ ಪ್ರವೇಶ ಪರೀಕ್ಷೆಯಲ್ಲಿ ಇವರು ಹೈ ಮೆರಿಟ್ ಪಡೆದಂತ ಮಕ್ಕಳಿಗೆ ನಾವು ಉಚಿತವಾಗಿ ಊಟ ವಸತಿ ಕೊಟ್ಟು ಆ ಮಕ್ಕಳಿಗೆ 10ನೇ ತರಗತಿವರೆಗೆ ನಾವು ಇಲ್ಲಿ ಓದಿಸ್ತಿದ್ದೀವಿ. ಹಿಂಗಾಗಿ ಸುತ್ತಮುತ್ತಿನೆಲ್ಲ ಹಳ್ಳಿ ಮಕ್ಕಳಿಗೆ ಇವತ್ತು ಪರೀಕ್ಷೆಗೆ ಬಂದಾರೆ. ಈ ಪ್ರವೇಶ ಪರೀಕ್ಷೆಗೆ 8 ಮತ್ತು 9, 10ನೇ ತರಗತಿ ಪ್ರವೇಶ ಪಡಿಬೇಕಾದ್ರೆ ಈ ಎಕ್ಸಾಮ್ ಪಾಸ್ ಆಗಿ ಬರ್ಬೇಕು ನಮ್ಮ ಶಾಲೆಗೆ. ವೀರಯ್ಯ ರುದ್ರಯ್ಯ ಕಲ್ಲೂರ್ಮಠ. ಇವತ್ತು ನಡೆಯುವ ಪ್ರವೇಶ ಪರೀಕ್ಷೆಗೆ 8, 9, 10 3 ತರಗತಿಗೂ ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದು, ಈ ಪ್ರವೇಶ ಪರೀಕ್ಷೆಗೆ ಯಾವುದೇ ರೀತಿಯಿಂದ ಫೀ ಇರುವುದಿಲ್ಲ. ಅದೇ ರೀತಿಯಾಗಿ ಈ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ಮುಂದೆ ನಮ್ಮ ಶಾಲೆಯಲ್ಲಿ ಉಚಿತ ಶಿಕ್ಷಣವಿರುತ್ತದೆ. ಅವರಿಗೆ ಯಾವುದೇ ರೀತಿಯನ್ನು ನಾವು ಫೀ ತೆಗೆದುಕೊಳ್ಳುವುದಿಲ್ಲ. ಸರ್, ನಮ್ಮ ಹೆಸರು ಅನಿಲ್ ಕುಮಾರ್ ಕಲ್ಲೂರ್ಮಠ್ ಅಂತ, ಈ ಶಾಲೆಯ ಹೆಡ್ ಮಾಸ್ಟರ್ ಸರ್. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರವೇಶ ಪರೀಕ್ಷೆಯನ್ನು ಮಾಡಿದ್ದು 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೈಗೊಂಡಿದ್ದೇವೆ. ಇದರ ಉದ್ದೇಶ ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆಯ ಪಾಲಕರಲ್ಲಿ ಬಡತನದ ಸಮಸ್ಯೆ ಇದ್ದ ಸಲುವಾಗಿ ಫೀ ಕಟ್ಟಲು ಅವರಿಗೆ ಅನುಕೂಲ ಉದ್ದೇಶ ಸಲುವಾಗಿ ನಾವೊಂದು ಫ್ರೀ ಎಜುಕೇಶನ್ ಅನ್ನ ಇವತ್ತು ಪ್ರವೇಶ ಪರೀಕ್ಷೆ ಮುಖಾಂತರ ಆಯ್ದುಕೊಳ್ಳಲಾಗಿದೆ. ನಮ್ಮ ಶಾಲೆಯು 2001 2ನೇ ಸಾಲಿನಿಂದ ಪ್ರಾರಂಭವಾಗಿದ್ದು ಈಗ 24 ವರ್ಷಗಳನ್ನು ಮುಗಿದು 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹೈಸ್ಕೂಲ್ ನಮ್ಮ ಶಾಲೆಯಿಂದ 7ನೇ ಬ್ಯಾಚ್ ಇದು. ಮೊದಲನೇ ಬ್ಯಾಚಿನ ಹಿಡ್ಕೊಂಡು ಪ್ರತಿ ವರ್ಷ ನಮ್ಮ ಶಾಲೆಯ ಫಲಿತಾಂಶ 100ಕ್ಕೆ 100% ಫಲಿತಾಂಶ ಪ್ರತಿ ವರ್ಷ ಕೊಡುತ್ತಾ ಬಂದಿದ್ದೇವೆ. ಈ ವರ್ಷ ಬ್ಯಾಚಿನ ಕೂಡ ನಾವು 100ಕ್ಕೆ 100 ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ದೇವೆ. ನಮ್ಮ ಹೆಸರು ಸರ್ ಕಲ್ಲೂರ್ಮಠ್ ಅಂತ, ಅನಿಲ್ ಕುಮಾರ್ ಕಲ್ಲೂರ್ಮಠ್. ಸರ್ ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಹುಗಾರ್ ಅಂತ. ಇಲ್ಲಿ ಸಮಾಜ ವಿಜ್ಞಾನ ನಾನು ಪಾಠ ಬೋಧನೆ ಮಾಡ್ತೇನೆ. ಇಲ್ಲಿ ಇನ್ನೊಂದು ಈ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಪರೀಕ್ಷೆ ಬರೋ ಉದ್ದೇಶ ಏನಂದ್ರ ಕೆಲವೊಂದು ಮಕ್ಕಳಿಗೆ ಬಡತನ ಇರ್ತವ್ರಿ, ತಂದೆ ತಾಯಿ ಬಡತನ ಇರ್ತದ. ಆ ಬಡತನದಿಂದ ಬಂದಂತ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡ್ಲಾಕ್ ಆಗಲ್ಲ ಕೆಲವೊಂದು ಸ್ಕೂಲ್ ಒಳಗ. ಅವಾಗ ನಾವ್ ಏನ್ ಮಾಡ್ಯವು, ಈ ಬಡತನ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡೋ ಉದ್ದೇಶ ಒಂದು ಎಕ್ಸಾಮ್ ತಗೊಳಕತ್ತೀವಿ. ಯಾರು ಟ್ಯಾಲೆಂಟ್ ಅವ್ರು ಹೆಚ್ಚಿನ ಅಂಕ ಪಡೆದುಕೊಂಡ್ರೆ ನಾವು ಅವ್ರಿಗೆ ಫ್ರೀ ಎಜುಕೇಶನ್ ಕೊಡ್ಬೇಕಂತೇಳಿ ನಮ್ಮ ಶಾಲೆಯ ಸಂಸ್ಥಾಪಕರು ಮತ್ತು ಹೆಡ್ ಮಾಸ್ಟರ್ ಆದೇಶ ಮಾಡ್ಯಾರ. ಆ ತರನಾಗಿ ನಾವು ಇವತ್ತಿನ ದಿವಸ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಿದ್ದೇವೆ. ಇಲ್ಲಿ ಟೋಟಲ್ ಆಗಿ ಸರ್ ನಮ್ಮ ಲೋಕಲ್ ಮತ್ತು ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯ ಮತ್ತು ಒಂದು 7-8 10 ಹಳ್ಳಿಗಳು ಬರ್ತಾವ್ರಿ. 7-8 10 ಹಳ್ಳಿಗಳಿಗೆ ನಾವು ಏನ್ ಮಾಡಪ್ಪ ಅಂದ್ರೆ ಎಲ್ಲಾರ್ಗಿ ಹೇಳಿ ಬಂದೆವು. ಅದೇ ತರ ಎಲ್ಲಾ ಮಕ್ಕಳು ಬಂದವ್ರಿ. ಈಗ ಈ ಉದಾಹರಣೆ ಯಾವ ತಡವಲಗ, ಮಸಳಿ, ಹಿರೇಮಸಳಿ ಮತ್ತು ತಾಂಬ, ಗಂಗನಹಳ್ಳಿ, ಶಿರ್ಶ್ಯಾಡ, ಈ ಬೆನಕನಹಳ್ಳಿ, ನಾಗ್ತಾಣ, ಈ ಬೋಳೆಗಾಂವ, ಹೀಗೆ ಹಲವಾರು ಹಳ್ಳಿಗಳ ನಾವು 7-8 10 ಹಳ್ಳಿಗಳ ಮಕ್ಕಳು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗಿದೆ. ಇದೇ ತರನಾಗಿ ಇಂಥ ಮಕ್ಕಳು ಒಂದ್ ಸ್ವಲ್ಪ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಹೆಸರು ಪ್ರಕಾಶ್ ಹುಗಾರ್ ಅಂತೇಳಿ, ಸಮಾಜ ವಿಜ್ಞಾನ ಶಿಕ್ಷಕರು ಹೈಸ್ಕೂಲ್ ವಿಭಾಗದವರು.
ಶಂಕರ್ ಸಾತಪ್ಪ ಪೂಜಾರಿ, ಮಂಜುನಾಥ್, ರೇವಣಸಿದ್ಧ ಮೇತ್ರಿ, ಕಾವ್ಯ ಕುಂಬಾರ್, ಮಲ್ಲಿಕಾರ್ಜುನ್ ಕುಂಬಾರ್, ಲಕ್ಷ್ಮೀ ಕುಂಬಾರ್, ನಾಯವ, ಅಮೋಕ್ಷ ಗಣೇಶ್, ಸುಸ್ಮಿತಾ ಕುಂಬಾರ್, ಗಣೇಶ್ ಮುಸಳಿ, ಪ್ರಿಯೆ, ವಿನೀತಾ, ಸೃಷ್ಟಿ, ಋತುಜಾ, ಲಕ್ಷ್ಮಿ, ಲಕ್ಷ್ಮಿ ಹಿರೋಳಿ, ಲಕ್ಷ್ಮಿ ತೋಂಟಾಪುರ್, ಸಮರ್ಥ ನಾವಿ, ಮೀನಾಕ್ಷಿ, ಲಕ್ಷ್ಮಿ ನವದ್ಗಿ, ಭವಾನಿ, ಸುಪ್ರಿಯಾ, ಐಶ್ವರ್ಯ ಮಸರಿ, ಅಂಜಲಿ ಪವಾರ್, ಚಂದು ನಾಯಕ, ಕವಿತಾ, ಜಟಿಂಗ್ ರಾಯ್ ನಾವಿ, पूर्णिमा राठोड, रोहित चव्हाण, प्रीति, प्रीति बाळी, अर्पिता, वैष्णवी, किरण, सागर, रंगनाथ, प्रकाಶ್, ಐಶ್ವರ್ಯ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.